ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ಕೆಚ್ಚೆದೆಯ ಸ್ವತಂತ್ರ ಹೋರಾಟಗಾರ. ಅವರು ಕಿತ್ತೂರು ಸಾಮ್ರಾಜ್ಯದ ಸೇನಾ ಮುಖ್ಯಸ್ಥರಾಗಿದ್ದರು ಮತ್ತು ರಾಣಿ ಚೆನ್ನಮ್ಮನ ಅಡಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಚೆನ್ನಮ್ಮನ ಸೋಲಿನ ನಂತರ 1824ರಲ್ಲಿ ಬ್ರಿಟಿಷರು ಕಿತ್ತೂರನ್ನ ಸ್ವಾಧೀನಪಡಿಸಿಕೊಂಡ ಬಳಿಕ ರಾಯಣ್ಣ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಆಯೋಜಿಸುವ ಮೂಲಕ ಪ್ರತಿರೋಧವನ್ನ ಮುಂದುವರೆಸಿದ್ರು. ಸಂಗೊಳ್ಳಿ ರಾಯಣ್ಣ ಸ್ಥಳೀಯ ರೈತರನ್ನ ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡಲು ಬಂಡಾಯದ ಸೈನ್ಯವನ್ನ ರಚಿಸಿದ್ರು. ಅವರು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿದ್ರು, ಅವರ ಖಜಾನೆಯನ್ನ ಲೂಟಿ ಮಾಡಿದ್ರು ಮತ್ತು ಬಡವರಿಗೆ ಸಂಪತ್ತನ್ನ ಹಂಚಿದ್ರು. ಸಂಗೊಳ್ಳಿ ರಾಯಣ್ಣ ಅನೇಕ ಕಷ್ಟಗಳನ್ನ ಎದುರಿಸ್ತಾ ಇದ್ರೂ ಕಿತ್ತೂರು ಮತ್ತು ಚೆನ್ನಮ್ಮನ ಆಳ್ವಿಕೆಯನ್ನ ಮರುಸ್ಥಾಪಿಸುವ ಗುರಿಯೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮುಂದುವರೆಸಿದ್ರು. ಕೆಲವು ಸ್ಥಳೀಯ ಮಾಹಿತಿದಾರರಿಂದ ವಂಚನೆಗೆ ಒಳಗಾದ ರಾಯಣ್ಣನನ್ನ 1830ರಲ್ಲಿ ಬ್ರಿಟಿಷರು ಸೆರೆ ಹಿಡಿದು ಮರಣದಂಡನೆಗೆ ಗುರಿಪಡಿಸಿದ್ರು. ಜನವರಿ 26, 1831ರಲ್ಲಿ ಅವರನ್ನ ಬೆಳಗಾವಿ ಬಳಿಯ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಅವರ ಮರಣದ ನಂತರವೂ ಅವರ ಶೌರ್ಯ ಮತ್ತು ದೇಶಭಕ್ತಿಯು ಸ್ವತಂತ್ರ ಹೋರಾಟಗಾರರ ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು. ಸಂಗೊಳ್ಳಿ ರಾಯಣ್ಣ ಎಂದರೆ ಕರ್ನಾಟಕದ ಜನಪದ ವೀರ ಎಂದು ನೆನಪಿಸಿಕೊಳ್ಳುತ್ತಾರೆ. ಪ್ರತಿಮೆಗಳು, ಸ್ಮಾರಕಗಳು ಮತ್ತು ಹಾಡುಗಳು ಅವರ ಪರಂಪರೆಯನ್ನ ಗೌರವಿಸುತ್ತವೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತದ ಆರಂಭಿಕ ಯೋಧರಲ್ಲಿ ಒಬ್ಬರಾಗಿ ಅವರನ್ನ ನೆನಪಿಸಿಕೊಳ್ಳುತ್ತೇವೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ.